ಮಾತೆ ಮಾಣಿಕೇಶ್ವರಿ ಪೂರ್ವಾಶ್ರಮ ಗ್ರಾಮದಲ್ಲಿ ಈಗ ನೇರವ ಮೌನ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಇದು ಮಾತೆ ಮಾಣಿಕೇಶ್ವರಿ ಹುಟ್ಟೂರು. ಮಾಣಿಕೇಶ್ವರಿ ಬಾಲ್ಯದಲ್ಲಿದ್ದಾಗ ಇಲ್ಲೇ ಶಿವಧ್ಯಾನವನ್ನ ಮಾಡ್ತಿದ್ರಂತೆ. ಗಮನಿಸ್ತಾ ಇದ್ದೀರಾ, ಅಂದ್ರೆ ಮಾಣಿಕೇಶ್ವರಿ ಅವರ ಊರು ಅದು. ಯಾನಗುಂದಿಯಲ್ಲಿ ಯಾವ ರೀತಿಯಾದಂಥ ನೀರವ ಮೌನ ಆವರಿಸಿದೆ ಅಂತ, ನಡೆದಾಡುವ ದೇವರು ಅಂತಾನೆ ಕರೆಸ್ಕೊಳ್ತಾರೆ. ಆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರನ್ನ ಕೂಡ ಹೊಂದಿದ್ದಾರೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಈ 4 ರಾಜ್ಯಗಳಲ್ಲೂ ಕೂಡ ಲಕ್ಷಾಂತರ ಭಕ್ತರನ್ನ ಹೊಂದಿದ್ದಾರೆ. ವರ್ಷದಲ್ಲಿ 2 ಬಾರಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು. ಅವರ ಊರಿನಲ್ಲಿ ಅವರು ಧ್ಯಾನವನ್ನ, ಶಿವ ಧ್ಯಾನವನ್ನ ಮಾಡ್ತಾ ಇದ್ದಂಥ ಜಾಗವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆ ಊರಿನಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಕಳೆದ ರಾತ್ರಿ ಮಾಣಿಕೇಶ್ವರಿ ಅವರು ಆದ್ರು ಅನ್ನುವ ಸುದ್ದಿ ತಿಳಿತಿದ್ದ ಹಾಗೆ ಅವರ ಊರಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮಾತೆ ಮಾಣಿಕೇಶ್ವರಿ ಅವರ ಸಹೋದರ ಜನಾರ್ದನ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಸರ್, ಕೇಳಿಸ್ತಾ ಇದೆ. ತುಂಬಾ ದುಃಖ ಆಗುತ್ತೆ ಆಕ್ಚುಲಿ. ಇವತ್ತು ನಿಮ್ಮ ಸಹೋದರಿ ಲಿಂಗೈಕ್ಯರಾಗಿದ್ದಾರೆ. ಮಾತೆ ಮಾಣಿಕೇಶ್ವರಿ ಅವರು ನಡೆದಾಡುವ ದೇವರು ಅಂತಾನೆ ಪ್ರಖ್ಯಾತರು. ಅವರು ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಬಯಸ್ತೀರ ನೀವು? ನಮ್ಮ ಬಹಳ ನೋವು ಅನ್ಸ್ಲತ್ತ ಸರ್. ನಮ್ಮ ಊರಿನಿಂದ ಬಿಟ್ಟು ಹೋಗ್ಯದ. ನಮ್ಮೂರಾಗ ಇದ್ರೆ ನಮಗೂನು ಅಷ್ಟು ದೇವತೆ ನಮ್ಮೂರಾಗ ಚಲೋ ನಡೀತಿದ್ರು ಸರ್. ನಮ್ಮೂರಾಗದ ಬೆಳ್ಳಿಯಕ್ಕೆ ನಮ್ಮ ಊರಿಗೆಲ್ಲ ಸುಖ ಅನಿಸ್ತಿದ್ರು ಸರ್. ಅಕ್ಕಿ ದೇವತೆ ನಮ್ಮೂರಿಗೂ ಬಿಟ್ಟು ಯಾನೆಗುಂದಿಗೆ ಹೋಗ್ಯದ್ರ ಸರ್. ಈಗ ಅಲ್ಲಿ ಕೈ ಲಿಂಗಾಯಕರಾಗ್ಯಾರ ಸರ್. ಈಗ ನಮಗ ಬಹಳ ನೋವು ಅನ್ಸ್ಲತ್ತದ. ಅಕ್ಕಿ ನಮ್ಮ ಮನೆಗೆ ಅಕ್ಕಿ ಹುಟ್ಟದು 7-8 ವರ್ಷದಾಗ ನಮ್ಮ ಊರಾಗ ನಮ್ಮ ಮನೆಗೂ ಬಂದಿದ್ರು ಅಂತ ಸರ್. ನಮ್ಮ ಹಿರಿಯರು ಹೇಳ್ತಿದ್ರು. ಆಕಿ ಹಿಂಗ ಬರ್ದು ರೊಟ್ಟಿ ತಿಂತಿದ್ರು. ಆಗ ಅಕ್ಕಿಗೆ ಏನಾಗ್ಯದ ಏನು ಅಂತ ಬೇನಿ ಗಿಡದ ಮೇಲೆ ಅಲ್ಲಿ ಅವ್ರು ಮುಟ್ಟಿದ ಮನೆಯಾಗ ಬಗಲಾಗ ಬೇನಿ ಗಿಡ ಅದ ಸರ್. ಆ ಬೇನು ಗಿಡದ ಮ್ಯಾಲ ಮಕ್ಕೋತಿದ್ರಂತ. ಆಕಿಗೆ ದೆವ್ವ ಹಿಡದಂತೇಳಿ ನಮ್ಮೂರು ಜನರೆಲ್ಲರೂ ಕಲ್ಲಿಂದ ಹೊಡೆದು ಅಕ್ಕಿ ಹೊರ ಕಳಿಸ್ಯಾರ. ಇಲ್ಲಿಂದ ನಮ್ಮೂರಿಂದ ಒಂದು 10 ಕಿಲೋಮೀಟರ್ದಾಗ ಒಂದು ಸಣ್ಣದೊಂದು ದೇವಸ್ಥಾನ ಅದ ಸರ್. ಲಿಂಗದು, ಶಿವನು ಲಿಂಗದ ಒಂದು ದೇವಸ್ಥಾನ ಅದ ಸರ್. 10 ಕಿಲೋಮೀಟರ್ ದೂರ ಅಕ್ಕಿ ಅಲ್ಲಿಗೆ ಹೋಗ್ಯಾರ ಸರ್. ಅಕ್ಕಿ ಅಲ್ಲಿಂದ ಏನೋ 1-2 ದಿವಸ ಇದ್ದು ಅಕ್ಕಿ ಮತ್ತ ಅಲ್ಲಿಂದ ವಾಪಸ್ ಈ ಕಡೆ ತಿರ್ಗಾಡ್ಕೋತ ಯಾನೆಗುಂದಿಗೆ ಸೇರ್ಸದ ಸರ್. ಈಗ ಅಲ್ಲಿಂದ ಆ ಯಾನೆಗುಂದಿನಿಂದ ನಮ್ಮೂರಿಗೆ 2 ಸಲ ಬಂದಿದ್ರು ಅಂತ ಸರ್. ನಮಗೂ 1 ಸಲ ಬಂದಿದ್ರು ಗೊತ್ತಾದ ಈಗ ಸದ್ಯಕ್ಕ. ಬಂದು ಒಂದು 15-20 ನಿಮಿಷ ನಮ್ಮೂರಾಗ ಇದ್ದು ಮಾತಾಡ್ಯಾರ ಸರ್. ನಾವ್ ಇಲ್ಲಿಂದ ಹೋದಿವಿ, ಇಲ್ಲಿಂದ ಹಿಂಸಾಚಾರ ಮಾಡ್ತಿದ್ರು. ನಮಗೆ ಅದು ಎಲ್ಲ ಸಹಿಸೋದು ಆಗಿರ್ಲಿಲ್ಲ. ಮತ್ತಷ್ಟು ಮಾತನಾಡಿಸ್ತೀನಿ ಜನಾರ್ದನ್ ರೆಡ್ಡಿ ಅವರ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಯನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್